2125ನೇ ಇಸವಿಯಲ್ಲಿದ್ದೇವೆ. ಭೂಮಿಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಕಳೆದ 101 ವರ್ಷಗಳಲ್ಲಿ ಮಾನವನ ಆಲೋಚನೆ, ವಿಜ್ಞಾನ ಮತ್ತು ನೈತಿಕತೆಯಲ್ಲಿ ಅಪಾರ ಬೆಳವಣಿಗೆ ನಡೆದಿದೆ. ತಂತ್ರಜ್ಞಾನ ಮಾಯಾಜಾಲದಂತೆ ಪರಿಣಮಿಸಿದೆ, ಆದರೆ ಅದು ಮಾನವ ಬದುಕಿಗೆ ಅನುಕೂಲವಾಗಿರುವ ರೀತಿಯಲ್ಲಿ ಬಳಕೆಯಾಗಿದೆ. ಬಂಗಾರ, ಬೆಳ್ಳಿ, ಮತ್ತು ಇಂಧನಗಳಿಗಿಂತಲೂ ಈಗ ಮಾಹಿತಿ ಮತ್ತು ಶುದ್ಧ ನೀರು ಅತಿದೊಡ್ಡ ಸಂಪತ್ತುಗಳಾಗಿ ಪರಿಗಣಿಸಲಾಗಿದೆ. ಭೂಮಿಯೆಲ್ಲೆಡೆ ಗಾಜಿನಂತಹ ಶುದ್ಧ ವಾತಾವರಣ, ಹಸಿರುಗಾಡುಗಳು, ನದಿ ಕೊಳಗಳು ಹರಿಯುತ್ತಿವೆ. 2050ರ ನಂತರ ಮಾನವರು ತಮ್ಮ ತಪ್ಪುಗಳನ್ನು ಅರಿತುಕೊಂಡು ಪರಿಸರ ಸಂರಕ್ಷಣೆಯತ್ತ ತಿರುಗಿದರು. ಚಂದ್ರ ಶಾಲೆಯ ಕನಸು. ಇದೀಗ ನಾವು ಚಂದ್ರನ ಮೇಲಿರುವ, ಇದು ಮೊದಲ ಕನ್ನಡ ಮಾಧ್ಯಮದಲ್ಲಿ ನಡೆಯುವ ಗ್ರಹಾಂತರ ಶಾಲೆ. ಇಲ್ಲಿ 50ಕ್ಕೂ ಹೆಚ್ಚು ಮಕ್ಕಳು ಭೂಮಿಯಿಂದ ಆಗಮಿಸಿದ್ದಾರೆ. ಚಂದ್ರನ ಮೇಲಿನ ಕೃತಕ ಆಮ್ಲಜನಕ ವ್ಯವಹಾರ ವ್ಯವಸ್ಥೆ, ಪ್ಲಾಸ್ಟಿಕ್ ಮುಕ್ತ ವಾತಾವರಣ ಮತ್ತು ಶೂನ್ಯಾಕರ್ಷಣ ತಂತ್ರಜ್ಞಾನದ ನೆರವಿನಿಂದ ಮಕ್ಕಳು ಬುದ್ಧಿವಂತಿಕೆಯ ಹೊಸ ಆಯಾಮಗಳನ್ನು ಅನ್ವೇಷಿಸುತ್ತಿದ್ದಾರೆ.